ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ಆರ್ಎಸ್ಎಸ್ ಸಂಘದ 100ನೇ ವರ್ಷದ ವರ್ಷಾಚರಣೆ ಹಾಗೂ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಬಲಿದಾನ ದಿನದ ಅಂಗವಾಗಿ ಧಾರವಾಡ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಸೇವಾ ಭಾರತಿ ಟ್ರಸ್ಟ್ನ ಅಧ್ಯಕ್ಷರಾದ ಭಾವುರಾವ್ ಘಂಟಸಾಲ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು ಮಾರ್ಚ್ 23ನೇ ತಾರೀಕು ನಗರದ ಹಳಿಯಾಲ ರಸ್ತೆಯಲ್ಲಿರುವಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ರಕ್ತದಾನ ಶಿಬಿರ ಇದ್ದು, ಕಾರ್ಯಕ್ರಮಕ್ಕೆ ನಯಾನಗರದ ತಪೋನಿಷ್ಠ ಶ್ರೀ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಇರುತ್ತೆ. ಸಾಯಿರಾಮ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಪ್ರಾಯೋಜಕತ್ವ ಮತ್ತು ಹುಬ್ಬಳ್ಳಿಯ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ರಕ್ತದಾನ ಶಿಬಿರ ಸಮಸ್ಯೆ ಇರೋದ್ರಿಂದ ಸೇವಾಭಾರತಿ ವತಿಯಿಂದ ಮಾಡಿದ್ದೀವಿ. ಅವಾಗ ರಿಜಿಸ್ಟ್ರೇಷನ್ ಆಗಿದ್ದು 1825, ರಕ್ತದಾನ ಮಾಡಿದ್ದು 665. ರೋಗ ಬಂದಿದ್ರಿಂದ ನಮ್ಮ ಸುಮಾರು 800ಕ್ಕಿಂತ ರಿಜೆಕ್ಟ್ ಆಗಿದ್ದು. ಅದೇ ಟೈಮ್ದಲ್ಲಿ ಸುಮಾರು 1100 ಮೇಲೆ ಆಗ್ತಿತ್ತು. ಈ ಸಲ ಹಂಗೇನಾರು ಅಸ್ತವ್ಯಸ್ತ ಆದ್ರೆ ನಮ್ಗೆ ಹೇಳ್ರಿ, ನಮ್ದು ಸೇವಾಭಾರತಿ ಟ್ರಸ್ಟ್ ನಿಮ್ನೆಲ್ಲರೂ ಗ್ರೂಪ್ನ ಹಾಕಿದ್ದೀನಿ. ಹಂಗೇನಾರು ನಮ್ಮ ಕಡೆ ಟೀಮ್ ಇದೆ, ಅವ್ರನ್ನ ನಾವು ಕಳಿಸ್ಕೊಡ್ತೇವೆ. ಡೈರೆಕ್ಟ್ ಅವರೇ ಬರ್ತಾರ, ರಕ್ತದಾನ ಮಾಡ್ತಾರ. ಅಲ್ಲಿ ನಮ್ಗೆ ಏನಾರು ಅದೇ ಸೇಮ್ ರಕ್ತ ಇದ್ರು ಒಳ್ಳೇದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.